ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಪರಪ್ಪನಗ್ರಹಾರ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ವಿಚಾರ ಎರಡು ದಿಂಬು ಮತ್ತು ಎರಡು ಬೆಡ್ಶೀಟ್ ಅನ್ನು ಕೋರಿ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿದ್ದಾರೆ. ಯಾವುದೇ ವಿಶೇಷ ಸೌಲಭ್ಯಗಳು ಕೊಡಬಾರದು ಅಂತ ಹೇಳಿತ್ತು ಸುಪ್ರೀಂ, ಹೀಗಾಗಿ ಸದ್ಯಕ್ಕೆ ಕೊಡ್ತಾ ಇಲ್ಲ. ದರ್ಶನ್ ಪರ ವಕೀಲರು ದಿಂಬು ಬೆಡ್ಶೀಟ್ ಕಡಿ ಅಂತ ಅರ್ಜಿ ಹಾಕಿದ್ದಾರೆ. ಮನೆ ಊಟ ಕೇಳ್ತಾ ಇಲ್ಲ, 5 ಸ್ಟಾರ್ ಅನುಕೂಲ ಕೇಳ್ತಾ ಇಲ್ಲ, ಬಟ್ಟೆ ಬೆಡ್ಶೀಟ್ ದಿಂಬು ಸಹ ನೀಡ್ತಾ ಇಲ್ಲ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೈಲಿನಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ. ಜೈಲು ಮ್ಯಾನ್ಯುವಲ್ ಇದ್ರೂ ಕೂಡ ದಿಂಬು ಬೆಡ್ಶೀಟ್ ಕೂಡ ಕೊಟ್ಟಿಲ್ವಂತೆ ಇಲ್ಲಿ ತನಕ ದರ್ಶನ್ ಅವರಿಗೆ. ಸಾಮಾನ್ಯ ಖೈದಿಗೆ ನೀಡುವ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇಲ್ಲ. ಆಶ್ಚರ್ಯಕಾರಿ ವಿಚಾರ. ಹೀಗಾಗಕ್ಕೆ ಸಾಧ್ಯ ಇದೆಯಾ? ಹಾಸಿಗೆ ತಮ್ಮ ಖರ್ಚಿನಲ್ಲಿ ಪಡೆಯಲು ಮಾರ್ಗಸೂಚಿಯಲ್ಲಿದೆ. ಸಿಬ್ಬಂದಿಗೆ ಸೂಚನೆ ನೀಡಲು ದರ್ಶನ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ಮನೆ ಊಟ ಬೇಡ, ಕನಿಷ್ಠ ಮೂಲಭೂತ ಸೌಕರ್ಯವನ್ನಾದರೂ ಒದಗಿಸಿ. ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ರಿಂದ ವಾದ ಮಂಡನೆ ಆಗ್ತಾ ಇದೆ ಸೆಷನ್ಸ್ ಕೋರ್ಟ್ನಲ್ಲಿ. ಸಾಮಾನ್ಯ ಖೈದಿಗೆ ಕೊಡ್ತಾ ಇರುವಂತಹ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು ಇನ್ಫ್ಯಾಕ್ಟ್ ಜೈಲಿನ ಮ್ಯಾನ್ಯುವಲ್ನಲ್ಲಿದೆ, ಆದರೂ ಕೂಡ ಕೊಡ್ತಾ ಇಲ್ಲ ಅಂತ. ಸುಪ್ರೀಂ ಬಹಳ ಖಡಕ್ಕಾಗಿ ಹೇಳಿತ್ತು ಜೈಲಿನ ಅಧಿಕಾರಿಗಳಿಗೆ, ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರಿಗೆ ವಿಶೇಷ ಸೌಲಭ್ಯಗಳನ್ನು ಕೊಡಲೇಬಾರದು ಅಂತ. ಬಟ್ ಇವತ್ತೇನು ದರ್ಶನ್ ಪರ ವಕೀಲ ಸುನಿಲ್ ಹೇಳ್ತಾ ಇದ್ದಾರೆ, ಇದು ಬಹಳ ಆಶ್ಚರ್ಯಕಾರಿ ವಿಚಾರ. ಏನಂದರೆ ಸಾಮಾನ್ಯ ಖೈದಿಗೆ ಕೊಡುವಂಥ ಸೌಲಭ್ಯ, ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತಾ ಇಲ್ವಂತೆ ದರ್ಶನ್ ಅವರಿಗೆ. ಇಲ್ಲಿಯ ತನಕ ದಿಂಬು ಬೆಡ್ಶೀಟ್ ಕೂಡ ಕೊಟ್ಟಿಲ್ವಂತೆ ದರ್ಶನ್ಗೆ. ಇದು ವೆರಿ ಸರ್ಪ್ರೈಸಿಂಗ್. ಸೊ ಮ್ಯಾನ್ಯುವಲ್ನಲ್ಲಿ ಇದೆ, ಸಾಮಾನ್ಯ ಖೈದಿಗೆ ಕೊಡುವಂಥ ಒಂದು ಸೌಲಭ್ಯವನ್ನು ಕೂಡ ಕೊಡ್ತಾ ಇಲ್ಲ ನಮ್ಮ ಕಕ್ಷಿದಾರರಿಗೆ. ದಯವಿಟ್ಟು ದರ್ಶನ್ ಅವರಿಗೆ ಒಂದು 2 ದಿಂಬು 2 ಬೆಡ್ಶೀಟ್ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ ಮತ್ತು ವಾದವನ್ನು ಮಂಡಿಸ್ತಾ ಇದ್ದಾರಂತೆ. ಬಹುಶಃ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಡಬಹುದು ಕೋರ್ಟ್. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸದ್ಯಕ್ಕೆ ಪವಿತ್ರ ಗೌಡ ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್. ಸೆಪ್ಟೆಂಬರ್ 2ಕ್ಕೆ ಜಾಮೀನು ಆದೇಶ ಕಾಯ್ದಿರಿಸಿದಂತಹ ಸೆಷನ್ಸ್ ಕೋರ್ಟ್ ವಾದ ಪ್ರತಿವಾದಗಳನ್ನು ಆಲಿಸಿ ಆದೇಶವನ್ನು ಸೆಪ್ಟೆಂಬರ್ 2ಕ್ಕೆ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ಈ ಪ್ರಕರಣದ ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡ. ಸೆಷನ್ಸ್ ಕೋರ್ಟ್ನಲ್ಲಿ ಇವರ ಜಾಮೀನು ಆದೇಶ ವಾದ ಪ್ರತಿವಾದಗಳನ್ನು ಆಲಿಸಿದಂಥ ನಂತರದಲ್ಲಿ ಸೆಪ್ಟೆಂಬರ್ 2ಕ್ಕೆ ಕಾಯ್ದಿರಿಸಿದ್ದಾರೆ. ಇವರ ಪರ ವಕೀಲರಾದಂತಹ ಬಾಲನ್ ಅವರು ಕೂಡ ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ಲಿ ಮಾಹಿತಿ ಕೊಟ್ಟಿದ್ದರು. ನನ್ನ ಕಕ್ಷಿದಾರರು ಪವಿತ್ರ ಗೌಡ ಅವರಿಗೆ ನಾನು ಒಂದು ಬೇಸ್ ಮೇಲೆ ಒಂದು ಜಾಮೀನನ್ನು ತಗೊಳ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು, ಹೇಳಿದ್ರು ಕೂಡ ಬಾಲನ್ ಅವರು. ಹೀಗಾಗಿ ಸದ್ಯಕ್ಕೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ವಾದ ಪ್ರತಿವಾದಗಳು ಮುಗಿದಿದೆ. ಬಟ್ ಇವರ ಆದೇಶವನ್ನು ಸೆಪ್ಟೆಂಬರ್ 2ಕ್ಕೆ ಕಾಯ್ದಿರಿಸಿದ್ದಾರೆ. ಆರೋಪಿ ದರ್ಶನ್ ಅರ್ಜಿ ಸೆಪ್ಟೆಂಬರ್ 2ಕ್ಕೆ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 2ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದ್ದಾರೆ ಸೆಷನ್ಸ್ ಕೋರ್ಟ್. 2 ದಿಂಬು 2 ಬೆಡ್ಶೀಟ್ ಕೋರಿ ಅರ್ಜಿ ಸಲ್ಲಿಸಿದಂತಹ A2 ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡದಂತೆಯೂ ಕೂಡ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ್ರಂತೆ ಆ ಅರ್ಜಿಯಲ್ಲಿ. 2 ಅರ್ಜಿ ಕೂಡ ಸೆಪ್ಟೆಂಬರ್ 2ಕ್ಕೆ ಮುಂದೂಡಿದ್ದಾರೆ ಸೆಷನ್ಸ್ ಕೋರ್ಟ್ನಲ್ಲಿ. ಸದ್ಯಕ್ಕೆ ಪವಿತ್ರ ಗೌಡ ಅವರ ಜಾಮೀನು ಆದೇಶ ಸೆಪ್ಟೆಂಬರ್ 2ಕ್ಕೆ ಕಾಯ್ದಿರಿಸಲಾಗಿದೆ. ಮತ್ತು A2 ಅಕ್ಯೂಸ್ ನಂಬರ್ 2 ದರ್ಶನ್ ಏನಿದ್ದಾರೆ, ಇವರ ಈ ಒಂದು ದಿಂಬು ಬೆಡ್ಶೀಟ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅಂತ ಕೂಡ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹೀಗಾಗಿ ಇವರ ಅರ್ಜಿ ವಿಚಾರಣೆಯನ್ನು ಕೂಡ ಸೆಪ್ಟೆಂಬರ್ 2ಕ್ಕೆ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರು ಮುಂದೂಡಿಕೆ ಮಾಡಿದ್ದಾರೆ. ಒಟ್ಟಾರೆ ಅವತ್ತು ಪವಿತ್ರ ಗೌಡ ಅವ್ರಿಗೇನಾದರೂ ಬೇಲ್ ಆಗುತ್ತಾ ಅನ್ನುವಂಥ ಕುತೂಹಲ ಜೊತೆಗೆ ದರ್ಶನ್ ಅವರ ವಿಚಾರ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿ ವಿಚಾರ. ಅವರು ಪಾಪ ಮೂಲ ಸೌಲಭ್ಯಗಳನ್ನೇ ಕೊಡ್ತಾ ಇಲ್ಲ, ದಿಂಬು ಬೆಡ್ಶೀಟ್ ಆದರೂ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಅವರ ಒಂದು ಆದೇಶ, ಜಾಮೀನು ಆದೇಶ ಸೆಪ್ಟೆಂಬರ್ 2ಕ್ಕೆ ಕಾಯ್ದಿರಿಸಲಾಗಿದೆ. ಜೊತೆಗೆ ಏನು ಈ ಸಾಮಾನ್ಯ ಖೈದಿಗಳಿಗೂ ಕೊಡ್ತಾ ಇರುವಂಥ ಮೂಲ ಸೌಲಭ್ಯವನ್ನೇ ದರ್ಶನ್ ಅವರು ಕೊಡ್ತಾ ಇಲ್ಲ ಅಂತ ದಿಂಬು ಬೆಡ್ಶೀಟ್ ಕೋರಿ ಅರ್ಜಿ ಹಾಕಿದ್ದಾರೆ. ಏನಾಗಬಹುದು ಅಂತ ಸದ್ಯಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ? ಸಂತೋಷ ಅಂದ್ರೆ ಇವತ್ತು ಒಂದು ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಬಳ್ಳಾರಿ ಶಿಫ್ಟಿಗೆ ಮಾಡುವಂತಹ ಸಂಬಂಧ ಇವತ್ತೇನು ಅರ್ಜಿಗೆ ಒಂದು ಆಕ್ಷೇಪಣೆಯನ್ನು ಸಹ ಒಂದು ದರ್ಶನ್ ಪರ ವಕೀಲರು ಸಲ್ಲಿಕೆ ಮಾಡಿದ್ರು. ಆದ ನಂತರ ದರ್ಶನ್ಗೆ ಒಂದು ಜೈಲಿನಲ್ಲಿ ಒಂದಷ್ಟು ಮೂಲಸೌಕರ್ಯ ಇರ್ಬೋದು, ಮತ್ತೆ ಮೂಲಭೂತವಾಗಿ ಏನು ಜೈಲಿನ ಮ್ಯಾನ್ಯುವಲ್ ಏನಿದೆ ಒಂದಷ್ಟು ಕೈದಿಗಳಿಗೆ ಒಂದಷ್ಟು ಸೌಲಭ್ಯಗಳು ಕೊಡಬೇಕು. ಅಂದ್ರೆ ಬೆಡ್ಶೀಟ್ ಇರ್ಬೋದು, ಮತ್ತೆ ತಲೆದಿಂಬು ಇರ್ಬೋದು, ಮತ್ತೆ
ಏನು ಆಸ್ತಿಗೆ ಕೊಡಬೇಕು. ಸೊ ಈ ರೀತಿಯೆಲ್ಲ ಒಂದು ಕೊಡ್ಬೇಕು ಅನ್ನೋದು ಒಂದು ಕೋರ್ಟ್ ಅಂದ್ರೆ ಆದೇಶ ಇರುವಂತದ್ದು. ಆದ್ರೆ ಅದನ್ನ ಯಾವುದನ್ನು ಸಹ ಜೈಲಿನ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಪರವಾಗಿ ಸುನಿಲ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅಂದ್ರೆ ಸಾಮಾನ್ಯ ಕೈದಿಗಳಿಗೆ ಏನಂತಹ ಒಂದು ಕೊಡ್ತಾರೆ ಕೋರ್ಟ್ ನಲ್ಲಿ, ಅದನ್ನ ಸಾಮಾನ್ಯ ಕೈದಿಗಳು ಕೊಡುವಂತಹ ಏನ್ ಸೌಲಭ್ಯಗಳಿರುತ್ತೆ ಅದನ್ನ ಜೈಲಿನಲ್ಲಿ ಅಧಿಕಾರಿಗಳು ಯಾವುದೂ ಕೊಡ್ತಾ ಇಲ್ಲ. ಈಗ ಚಳಿಗಾಲ ಸಹ ಪ್ರಾರಂಭ ಆಗಿದೆ, ಹಾಗಾಗಿ ಒಂದಷ್ಟು ತರದಿಂದ ಮೊದಲು ಬೆಡ್ಶೀಟ್ ಮತ್ತೆ ಅದನ್ನೆಲ್ಲವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸುನೀಲ್ ಅವರು ಒಂದು ಅರ್ಜಿಯನ್ನ ಹಾಕಿದ್ರು. ಸೊ ಅದಕ್ಕೆ ಏನು ಕೆಲವೊಂದಷ್ಟು ಆಕ್ಷೇಪಣೆ ಸಲ್ಲಿಕೆ ಮಾಡ್ಬೇಕಾಗುತ್ತೆ ಏನು ಸರ್ಕಾರ ಪರ ವಕೀಲರು. ಹಾಗಾಗಿ ಅವರು ಸಹ ಒಂದು ಸಮಯಾವಕಾಶನ ಕೇಳಿರುವಂತದ್ದು. ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯಂತ ಮನೆ ಊಟ ಬೇಡ ಮತ್ತೆ ಬೇರೆ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ಬೇಡ. ಆದ್ರೆ ಕನಿಷ್ಠ ಪಕ್ಷ ಈಗ ದರ್ಶನ್ ಅವ್ರಿಗೆ ಏನು ಅವರ ಒಂದು ಕೈಗೆ ರೈಟ್ ಹ್ಯಾಂಡ್ ಕೈಗೆ ಒಂದು ಸರ್ಜರಿ ಆಗಿದ್ರು. ಸರ್ಜರಿ ಆದ ನಂತರ ಅವರು ಕೆಳಗಡೆ ಇಟ್ಕೊಂಡು ಅದನ್ನ ಮಲ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಹಾಗಾಗಿ ಅವ್ರಿಗೆ ಬೆಡ್ಶೀಟ್ ಇನ್ನು ಮತ್ತೆ ಹಾಸಿಗೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಪರ ವಕೀಲರು ಒಂದು ಆಕ್ಷೇಪಣೆಯನ್ನ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನ ಕೋರ್ಟ್ ಸಹ ಒಂದು ಪರಿಗಣನೆ ಮಾಡಿ ತಗೊಂಡು ಹೋಗಿ ಆದ್ರೆ ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಮತ್ತೆ ಜೈಲಲ್ಲಿ ಏನೆಲ್ಲ ಸೌಲಭ್ಯಗಳು ಸದ್ಯಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜೈಲು ಅಧಿಕಾರಿಗಳು ಸಹ ಒಂದು ಸೂಚನೆಯನ್ನ ಕೊಟ್ಟಿರುವುದು. ಅಂದ್ರೆ ಜೈಲು ಅಧಿಕಾರಿಗಳು ಸಹ ಸೆಪ್ಟೆಂಬರ್ 2ಕ್ಕೆ ಬಂದು ತರಬೇಕು ಮತ್ತೆ ಏನೆಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ ಅನ್ನೋದು ಕೋರ್ಟ್ ಗಮನಕ್ಕೆ ತರಬೇಕು ಅಂತ ಅವ್ರಿಗೂ ಸಹ ಕೊಟ್ಟಿರೋ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಆಕ್ಷೇಪಣೆ ಸಹ ಸರ್ಕಾರಿ ಪರ ವಕೀಲರು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಅವರು ಸಹ ಸೆಪ್ಟೆಂಬರ್ 2ಕ್ಕೆ ಸಲ್ಲಿಸಿ ಅಂತ ಹೇಳ್ಬಿಟ್ಟು ವಿಚಾರಣೆ ಮುಂದಿರುವಂತದ್ದು. ಮತ್ತೊಂದು ಪವಿತ್ರ ಗೌಡ ಪರವಾಗಿ ಬಾಲನ್ ಅವರು ಸಹ ಹಿರಿಯ ಬಾಲನ್ ಅವರು ಡಿಫಾಲ್ಟ್ ಬೇಲ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನು ಸಹ ಇವತ್ತು ಆರ್ಗ್ಯುಮೆಂಟ್ ಆಗಿರುವಂತದ್ದು. ಅಂದ್ರೆ BNSS ಏನು ಅಡಿಯಲ್ಲಿ ಅವರು ಸಾಕ್ಷಿಯನ್ನು ಸಲ್ಲಿಕೆ ಮಾಡಬೇಕಾಗಿತ್ತು ಮತ್ತೆ BNSS ಅಡಿಯಲ್ಲಿ ಕಾಂಗ್ರೆಸ್ನ ಮಾಡ್ಬೇಕಾಗಿತ್ತು. ಆದ್ರೆ ಅವರು CRPC ಅಂದ್ರೆ ಜುಲೈ 1, 2024 ಮುಂಚಿನ ಕೇಸ್ ಏನಿತ್ತು ಅದರ ಒಂದು ಅಡಿಯಲ್ಲಿ ಈಗ ಸೆಪ್ಟೆಂಬರ್ ನಲ್ಲಿ ಅವರು 4ಕ್ಕೆ ಒಂದು ಚಾರ್ಜ್ ತನಿಖೆ ಮಾಡಿದ್ದಾರೆ. ಇದು ಕಾನೂನಿನಲ್ಲಿ ಒಂದು ರೀತಿ ಉಲ್ಲಂಘನೆ ಆಗಿರುವಂತ. ಅಂದ್ರೆ BNSS ಏನ್ ಬಂದ ನಂತರ ಏನು ಅದರ ಅಡಿಯಲ್ಲಿ ಚಾರ್ಜ್ ಸಲ್ಲಿಕೆ ಮಾಡಬೇಕು, ಅದರ ಅಡಿಯಲ್ಲಿ ಆ ತನಿಖೆಯನ್ನು ಕಾಂಗ್ರೆಸ್ ತಗೋಬೇಕು. ಆದ್ರೆ ಇವರು IPS ಅಲ್ಲಿ ಕೇಸ್ಗಳನ್ನ ಮಾಡಿದ್ದಾರೆ ಮತ್ತೆ CRPC ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರೆ ಅದು ಮಾನ್ಯವಲ್ಲ. ಯಾಕಂದ್ರೆ ಈಗಾಗಲೇ ಅದು ಯಾವುದೇ ರೀತಿಯಂತ ಭಾರತದಲ್ಲಿ ಎಲ್ಲೂ ಸಹ ಒಂದು CRPC ಇರ್ಬೋದು ಮತ್ತೆ IPC ಎಲ್ಲೂ ಸಹ ಇಲ್ಲ. ಹಾಗಾಗಿ BNSS ಮತ್ತೆ BNSS ಅಡಿಯಲ್ಲಿನ ತನಿಖೆಯನ್ನ ಮಾಡಬೇಕು, ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಇದು ಈ ಬಗ್ಗೆ ಒಂದು ಹರಿಯಾಣ ಇರ್ಬೋದು ಮತ್ತೆ ಪಂಜಾಬ್ ಹೈಕೋರ್ಟ್ ಗಳ ಒಂದು ಆದೇಶ ಇದೆ. ಸೊ ಅದನ್ನ ಸಲ್ಲಿಕೆ ಮಾಡ್ತೀವಿ, ಅದರ ಆಧಾರದ ಮೇಲೆ ನಮ್ಮ ಕಕ್ಷಿದಾರರಿಗೆ ನೀವು ಜಾಮೀನನ್ನು ಕೊಡ್ಬೇಕು ಅಂತ ಸಹ ಒಂದು ಬಾಲನ್ ಅವರು ವಾದವನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಆಕ್ಷೇಪಣೆಯಾಗಿ ಸರ್ಕಾರದ ಪರವಾಗಿ ಇನ್ನು ಸಚಿನ್ ಅವರು ಸಹ ಒಂದು ಸಲ್ಲಿಕೆಯನ್ನ ಮಾಡಿದ್ರು. ನಾವು 90 ದಿನದ ಒಳಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ವಿ. 90 ದಿನದ ಒಳಗೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ಸಾಕು, ನಾವು ಅದನ್ನ ಏನು BNSS ಅಲ್ಲಿ ಮತ್ತೆ IPC ಮತ್ತೆ CRPC ಅಲ್ಲಿ ಏನು ನಾವು ಸಲ್ಲಿಕೆ ಮಾಡಿದ್ದೀವಿ ಅದನ್ನ ಮತ್ತೆ ನಾವು BNSS ಅಡಿಯಲ್ಲಿ ಕಾಂಗ್ರೆಸ್ ಅಂತ ತಗೊಂತೀವಿ ಅಂತ ಹೇಳ್ಬಿಟ್ಟು ಅವರು ಸಹ ವಾದವನ್ನ ಮಾಡಿದ್ರು. ನಮಗೆ ಮುಖ್ಯವಾಗಿ ಕೋರ್ಟ್ಗೆ ಬೇಕಾಗಿದ್ದಂತದ್ದು ಅಂದ್ರೆ 90 ದಿನದ ಒಳಗೆ ಯಾವುದೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಅದು ಯಾವ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಅದರ ಅಡಿಯಲ್ಲಿ ಒಂದು ಟ್ರಯಲ್ ಸಹ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ವಾದವನ್ನ ಮಾಡಿದ್ರು. ಹಾಗಾಗಿ ಎರಡು ಕಡೆ ಸಹ ವಾದ ಪ್ರತಿವಾದ ಆಲಿಸಿ ಸೆಪ್ಟೆಂಬರ್ 2ಕ್ಕೆ ತೀರ್ಪು ಕೊಡೋದಾಗಿ ಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು. ಸಂತೋಷ್. ಎಸ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.